ನೀವೇನೆಷ್ಟೇ ತಿಪ್ರಿ ಲಾಗ ಹೊಡಿರಿ, ಸಂವಿಧಾನ ಬದಲಾವಣೆ ಮಾಡಕ್ ಆಗೋದಿಲ್ಲ, ಜನ ಉಡೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ. ಸಂವಿಧಾನ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನೀವು ಸತ್ರಿ, ನಿಮ್ಗೇನು ಹಕ್ಕಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರೂಜಿ, ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂತ ಸಂವಿಧಾನ ನೀವು ಅದಕ್ಕೆ ತೆಗೆದುಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವ್ರು ಒಬ್ಬರೇ ಏನ್ ಮಾಡಿದಾರ, ಮತ್ತೆ ಯಾರು ಮಾಡಿದಾರಪ್ಪ? ನಿಮ್ ತಾತ ಬಂದ್ ಮಾಡ್ದ ಅಥವಾ ನಿಮ್ಮ RSS ಅವ್ರು ಬಂದ್ ಮಾಡಿದ್ರ? ಯಾರು ಮಾಡಿದ್ರು? ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರು ಕೂಡ ಸಂವಿಧಾನ ಸಭೆಯಲ್ಲಿ 7 ಜನ ಸದಸ್ಯರಿದ್ರು. ಆ ಸದಸ್ಯರು ಎಲ್ಲರೂ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ. ಮೋದಿಯವರೇ, ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ, ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ರಿ. ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು, ಓಟಿನ ಹಕ್ಕು, ಗಂಡಿರ್ಲಿ ಹೆಣ್ಣಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಯಾವ ಜನಾಂಗದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು. ಇದು ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ. ಇನ್ನೂ ಕೂಡ RSS BJPದವ್ರು ಅದೇ ಮಾತಾಡ್ತಾರೆ. ದಿನ ಎದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ಅವ್ರ ಪ್ರಯತ್ನ ನಡೆದಿದೆ. ಬಂಧುಗಳೇ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ಕೆಲಸಗಳು ಮಾಡಿದೆ, ಅನೇಕ ಒಳ್ಳೆ ಕೆಲಸ ಮಾಡಿದೆ. ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು, ಆರ್ಥಿಕ ಬಲ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ. ಈ ಮಾತನ್ನ ನಾನು ಸ್ಪಷ್ಟವಾಗಿ